ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಇಂಡಿವಿಜುವಲ್ ಸ್ಟಾಕ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಹುಷಾರಾಗಿ ಇರಬೇಕಾಗಿರುವಂತಹ ಒಂದು ನ್ಯೂಸ್ ಅನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವೆಲ್ಲ ನ್ಯೂಸ್ ಗಳವು ಅಂತ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ಕೂಡ ಕವರ್ ಮಾಡ್ತಿರೋದ್ರಿಂದ ಆ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇ ನ್ಯೂಸ್ಗೆ ಬರೋದಾದ್ರೆ ಅದು ಬಜೆಟ್ ಗೆ ಸಂಬಂಧಪಟ್ಟಂತಹ ನ್ಯೂಸ್. ನಿಮಗೆ ಗೊತ್ತಿದೆ, ಈಗ ಸರ್ಕಾರ ಹೊಸದಾಗಿ ಬಜೆಟ್ ಅನ್ನ ಅನೌನ್ಸ್ಮೆಂಟ್ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹಲವಾರು ಅಪ್ಡೇಟ್ ಗಳು ಬರ್ತಿರ್ತವೆ. ಯಾವೆಲ್ಲ ಸೆಕ್ಟರ್ ಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾವೆ, ಯಾರು ಯಾವ ಒಪಿನಿಯನ್ ಕೊಡ್ತಿದ್ದಾರೆ, ಜೊತೆಗೆ ಇಂಡಸ್ಟ್ರಿ ಸ್ಪೆಷಲಿಸ್ಟ್ ಏನ್ ಹೇಳ್ತಿದ್ದಾರೆ, ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಈ ರೀತಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಗಳು ಬರ್ತಾ ಇರುತ್ತೆ ಟಿಲ್ ದ ಬಜೆಟ್. ಈಗಾಗಲೇ ನಾವು ನ್ಯೂಸ್ ಅನ್ನು ನೋಡಿದೀವಿ, ಮೇ ಬಿ ಜುಲೈ 3ನೇ ವಾರ ಅಥವಾ 4ನೇ ವಾರ ಬಜೆಟ್ ಇರಬಹುದು ಅಂತ. ಸೊ ಈ ಬಜೆಟ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ, ಅದೇನು ಅಂತ ನೋಡೋಣ. ಈಗಾಗಲೇ ನೋಡಬಹುದು, CNBC ಆವಾಜ್ ಅವರು ಇದನ್ನ ಹೇಳಿರೋದು. ಬಜೆಟ್ ಮೇ ಫೋಕಸ್ ಮೋರ್ ಆನ್ ಮಿಡ್ಲ್ ಕ್ಲಾಸ್, ವುಮೆನ್, ಜಾಬ್ಸ್. ಸೊ ಈ ಮೂರು ಮೇನ್ ಥೀಮ್ ಆಗಿರಬಹುದು ಈ ಸಲದ ಬಜೆಟ್ ಅಲ್ಲಿ ಅಂತ ಹೇಳಿದ್ದಾರೆ. ಮೊನ್ನೆ ತಾನೆ ಮೋದಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು, ಮಿಡ್ಲ್ ಕ್ಲಾಸ್ಗೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ಅಂತ. ಅದು ಕೂಡ ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಜೊತೆಗೆ ವುಮೆನ್ ಅಂಡ್ ಜಾಬ್ಸ್ ಕ್ರಿಯೇಷನ್ ಬಗ್ಗೆ ಕೂಡ ಗಮನ ಕೊಡಬಹುದು ಅಂತ CNBC ಆವಾಜ್ ಅವರು ಹೇಳ್ತಿದ್ದಾರೆ. ಅದರಲ್ಲಿ ಮಿಡ್ಲ್ ಕ್ಲಾಸ್ಗೆ ಹೇಗೆ ಬೆನಿಫಿಟ್ ಅನ್ನ ಕೊಡಬಹುದು ಅಂತ ನೋಡೋದಾದ್ರೆ, ಎಸ್ಪೆಷಲಿ ನಿಮ್ಗೆ ಗೊತ್ತಿರೋ ಹಾಗೆ ಟ್ಯಾಕ್ಸ್ ರಿಲೀಫ್. ಈಗ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಿರೋದೇ ಮಿಡ್ಲ್ ಕ್ಲಾಸ್ ಜನ. ಇನ್ನ ಹೈಯರ್ ಕ್ಲಾಸ್ ಅವ್ರು ಎಷ್ಟೇ ಪೇ ಮಾಡಿದ್ರು ಅವ್ರಿಗೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಮಿಡ್ಲ್ ಕ್ಲಾಸ್ಗೆ ಟ್ಯಾಕ್ಸ್ ರಿಲೀಫ್ ಅನ್ನ ಕೊಟ್ರೆ ಖಂಡಿತ ಅದು ಎಕಾನಮಿಗೂ ಕೂಡ ಪಾಸಿಟಿವ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನೀವು ಅಲ್ಟ್ರಾ ರಿಚ್ ಗೆ ಟ್ಯಾಕ್ಸ್ ರಿಲೀಫ್ ಕೊಟ್ರೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಖರ್ಚು ಮಾಡುವಂತ ಚಾನ್ಸಸ್ ಕಡಿಮೆ. ಬಟ್ ಮಿಡ್ಲ್ ಕ್ಲಾಸ್ಗೆ ನಾವು ರಿಲೀಫ್ ಕೊಟ್ರೆ ಅವರು ಖರ್ಚು ಮಾಡ್ತಾರೆ. ಖರ್ಚು ಮಾಡೋದ್ರಿಂದ ಅಗೇನ್ ಅದು ಎಕಾನಮಿಗೆ ಬರುತ್ತೆ. ಅದರಿಂದ ಕೂಡ ನಾವು ಒಳ್ಳೆ ಪೊಟೆನ್ಶಿಯಲ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎಕಾನಮಿ ಗ್ರೋತ್ ಬಗ್ಗೆ. ಜೊತೆಗೆ ನಮ್ಮ ಈ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಖಂಡಿತ ಬಿಗ್ ರಿವಾರ್ಡ್ ಅನ್ನ ಮಿಡ್ಲ್ ಕ್ಲಾಸ್ಗೆ ಕೊಟ್ಟಿಲ್ಲ. ಪ್ರತಿ ಸಲದ ಬಜೆಟ್ ಅನ್ನು ಕೂಡ ಕಾದ್ ಕುರಿತು ನೋಡ್ತಾ ಇರ್ತಿದ್ರು. ಬಟ್ ಅಗೇನ್ ಸೇಮ್ ಅದೇ ಓಲ್ಡ್ ನ್ಯೂಸ್ ಗಳು ಬರ್ತಾ ಇತ್ತು. ಯಾವುದೇ ರೀತಿಯ ಹೊಸ ಬದಲಾವಣೆಗಳು ಬರ್ತಿದೆ. ಸಣ್ಣ ಪುಟ್ಟ ಅಲ್ಲಲ್ಲೇ ಕೆಲವೊಂದು ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಬಟ್ ಬಿಗ್ ರಿಲೀಫ್ ಖಂಡಿತ ಸಿಕ್ಕಿಲ್ಲ. ಅಲ್ಲಲ್ಲೇ ಸ್ವಲ್ಪ ಸಣ್ಣ ಪುಟ್ಟದಾಗ ಕೊಟ್ಟಿದ್ದಾರೆ. ಅದರ ಕ್ಲಿಯರ್ ಇಂಪ್ಯಾಕ್ಟ್ ಈ ಸಲದ ಎಲೆಕ್ಷನ್ ಅಲ್ಲಿ ಗೊತ್ತಾಗಿದೆ ಕೂಡ. ಹಾಗಾಗಿ ಅದನ್ನ ಚೇಂಜ್ ಮಾಡಬೇಕು ಅನ್ನೋ ಅಂತ ಒಪಿನಿಯನ್ ಸರ್ಕಾರದ ಗಮನಕ್ಕೂ ಕೂಡ ಬಂದಿರುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಈಗಾಗಲೇ ಮಿಡ್ಲ್ ಕ್ಲಾಸ್ ಕಡೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರಬಹುದು. ಬಟ್ ಇವೆಲ್ಲನೂ ಕೂಡ ಜಸ್ಟ್ ಎಕ್ಸ್ಪೆಕ್ಟೇಷನ್ ಗಳಷ್ಟೇ. ಫೈನಲಿ ಏನ್ ಬರುತ್ತೆ ಅದನ್ನ ನಾವು ಸ್ವತಃ ನಿರ್ಮಲಾ ಸೀತಾರಾಮನ್ ಅವರ ಭಾಷಣದಲ್ಲೇ ತಿಳ್ಕೊಳ್ಬೇಕು. ಬಜೆಟ್ ದಿನ ಹಾಗೆ ನೋಡಬಹುದು, ಟ್ಯಾಕ್ಸ್ ರಿಲೀಫ್ ಜೊತೆ ಹೌಸಿಂಗ್ ಸಬ್ಸಿಡಿ ಬೀಯಿಂಗ್ ಕನ್ಸಿಡರ್ಡ್ ಆಸ್ ಪೊಟೆನ್ಶಿಯಲ್ ಆಪ್ಷನ್. ಹಾಗಾದ್ರೆ ಕರೆಂಟ್ ಗವರ್ನಮೆಂಟ್ ಯಾಕೆ ಈ ರೀತಿಯ ಶಿಫ್ಟ್ ಅನ್ನ ಮಾಡಬಹುದು ಅಂತ ನಾವು ನೋಡೋದಾದ್ರೆ, ಮುಂದಿನ ದಿನಗಳಲ್ಲಿ 5 ರಾಜ್ಯಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ, ಹರಿಯಾಣ, ಹಾಗೆ ಇಲ್ಲೇ ನೋಡಬಹುದು ಜಾರ್ಖಂಡ್, ಡೆಲ್ಲಿ, ಬಿಹಾರ್. ಈ 5 ರಾಜ್ಯಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಕಡೆ ಅವರು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತಂದ್ರೆ ಖಂಡಿತ ಸ್ವಲ್ಪ ಪಾಪ್ಯುಲಸ್ ಬಜೆಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಬಹುದು. ಹಾಗಂತ ಪೂರ್ತಿ ಅವರು ಪಾಪ್ಯುಲಸ್ ಬಜೆಟ್ ಗೆ ಹೋಗ್ತಾರೆ ಅಂತಲ್ಲ. ಸೊ ಪಾಪ್ಯುಲಸ್ ಬಜೆಟ್ ಅಂದ್ರೆ ಪಾಪ್ಯುಲಾರಿಟಿ, ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಜನರಿಗೆ ಒಳ್ಳೊಳ್ಳೆ ಸ್ಕೀಮ್ ಗಳನ್ನ ಕೊಡೋದು. ನಮ್ಮ ಕರ್ನಾಟಕದಲ್ಲಿ ಕೊಟ್ಟಾಗೆ ಆಬ್ವಿಯಸ್ಲಿ ಡೆವಲಪ್ಮೆಂಟ್ ಹಿಂದೆ ಉಳಿಯುತ್ತೆ. ಅದು ಓವರ್ ಆಲ್ ಆ ರೀತಿ ಪಾಪ್ಯುಲಸ್ ಹೋದ್ರೆ ಅದು ಬಿಗ್ ನೆಗೆಟಿವ್ ಮಾರ್ಕೆಟ್ ಗೆ. ಆದ್ರೆ ಇವರು ಆ ರೀತಿಯ ಲೆವೆಲ್ ಗೆ ಹೋಗುವಂತ ಚಾನ್ಸಸ್ ಕಡಿಮೆ ಇದೆ ಆಸ್ ಆಫ್ ನೌ. ಹಾಗಾಗಿ ಒಂದಷ್ಟು ರಿಲೀಫ್ ಅನ್ನ ಮಿಡ್ಲ್ ಕ್ಲಾಸ್ಗೆ ಕೊಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ವುಮೆನ್ ಬಗ್ಗೆ ಕೂಡ ಅಷ್ಟೇ. ಈಗಾಗಲೇ ಈ ಹಿಂದೆನೆ ಲಕ್ಪತಿ ದೀದಿ ಅಂತ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಅದನ್ನೇ ಎಕ್ಸ್ಟೆಂಡ್ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಜಾಬ್ ಕ್ರಿಯೇಷನ್ ಬಗ್ಗೆ ಕೂಡ ಆದ್ಯತೆಯನ್ನು ಕೊಡುವಂತ ಸಾಧ್ಯತೆ ಜಾಸ್ತಿ ಇದೆ. ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ PLI ಸ್ಕೀಮ್ ಗಳನ್ನ ಅನೌನ್ಸ್ ಮಾಡೋ ಮೂಲಕ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಅನ್ನ CNBC ಆವಾಜ್ ಕೊಡ್ತಾ ಇದೆ. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಎಕಾನಮಿಗೆ ಬೆನಿಫಿಟ್ ಆಗುತ್ತೆ. ಖಂಡಿತ ಕೆಲವು ಕಡೆ ಡಿಸ್ಅಡ್ವಾಂಟೇಜ್ ಆಗಬಹುದು, ಗ್ರೋತ್ ಸ್ವಲ್ಪ ಸ್ಲೋಯರ್ ಆಗಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಸೆಕ್ಟರ್ ಗೆ ಬೆನಿಫಿಟ್ ಕೂಡ ಆಗುತ್ತೆ. ಆಗ ಕನ್ಸಂಪ್ಷನ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ, ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ಗೆ ಬೆನಿಫಿಟ್ ಅನ್ನ ಕೊಟ್ಟಾಗ. ಸೊ ಕನ್ಸಂಪ್ಷನ್ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಕನ್ಸಂಪ್ಷನ್ ಸ್ಟಾಕ್ ಗಳು ಎಲೆಕ್ಷನ್ ಆದಾಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾವೆ. ಜೊತೆಗೆ ಹಲವಾರು ಬ್ರೋಕರ್ಸ್ ಕೂಡ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ನಾವು ಕೂಡ ಈಗಾಗಲೇ ಹಲವಾರು ಸ್ಟಾಕ್ ಗಳನ್ನ ನೋಡಿದೀವಿ. ಎಸ್ಪೆಷಲಿ ಕನ್ಸ್ಯೂಮರ್ ಓರಿಯೆಂಟೆಡ್ ಕಂಪನಿಗಳೇನಿದಾವೆ ಅವುಗಳು ಮುನ್ನೆಲೆಗೆ ಬರ್ತವೆ. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಕೈಯಲ್ಲಿ ಹಣ ಇದೆ ಅಂದ್ರೆ ಅವರು ಇನ್ವೆಸ್ಟ್ ಮಾಡೋದಕ್ಕಿಂತ ಖರ್ಚು ಮಾಡೋದು ಜಾಸ್ತಿ. ಅದೇ ನೀವು ರಿಚ್ ಪೀಪಲ್ ಕೈಯಲ್ಲಿ ಹಣ ಇದೆ ಅಂತಂದ್ರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಅಂತ ಬೆನಿಫಿಟ್ ಎಕಾನಮಿಗೆ ಸಿಗೋದಿಲ್ಲ, ಇಮಿಡಿಯೇಟ್ ಬೆನಿಫಿಟ್. ಆದ್ರೆ ಮಿಡ್ಲ್ ಕ್ಲಾಸ್ ಅಲ್ಲಿ ಖರ್ಚು ಮಾಡೋದ್ರಿಂದ
ಅಗೇನ್ ಅದು ಎಕಾನಮಿ ಒಳಗಡೆನೆ ಬರುತ್ತೆ. ಇದು ಖಂಡಿತ ಪಾಸಿಟಿವ್ ಪಾಯಿಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ ನಮ್ಮ ಮಾರ್ಕೆಟ್ಗೆ. ನೋಡೋಣ ಯಾವ ರೀತಿಯ ಡಿಸಿಷನ್ ಗಳನ್ನ ಸರ್ಕಾರ ತಗೊಳುತ್ತೆ ಮುಂದಿನ ಬಜೆಟ್ ಅಲ್ಲಿ ಅಂತ. ತುಂಬಾ ಪಾಪ್ಯುಲಸ್ ಬಜೆಟ್ ಗೆ ಹೋಗದೆ ಇದ್ರು ಕೂಡ ಒಂದಷ್ಟು ಮಿಡ್ಲ್ ಕ್ಲಾಸ್ ಜನರಿಗೆ ಉಪಯೋಗ ಆಗಂತ ನಿರ್ಧಾರಗಳನ್ನ ತಗೊಳ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ನೋಡೋಣ ಅದನ್ನ ಫೈನಲ್ ಆಗಿ ಯಾವ ರೀತಿ ಡಿಸಿಷನ್ ಗಳನ್ನ ತಗೊಳ್ತಾರೆ ಅಂತ ಬಜೆಟ್ ದಿನ ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕನ್ಸಂಪ್ಷನ್ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ತಾ ಇರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಗೆ ಬರೋದಾದ್ರೆ ಅದು ವೋಡಾಫೋನ್ ಐಡಿಯಾ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯೂಸ್ ಅನ್ನ ನಾವು ನೋಡಿದ್ವಿ, ರಿಪೋರ್ಟ್ ಮೂಲಕ ಬಂದಂತ ನ್ಯೂಸ್ ಅನ್ನ. ಆದ್ರೆ ಈಗ ಅಫಿಷಿಯಲ್ ನ್ಯೂಸ್ ಅನೌನ್ಸ್ಮೆಂಟ್ ಆಗಿದೆ. ನೋಡಬಹುದು, ವೋಡಾಫೋನ್ PLC ಲೈಕ್ಲಿ ಟು ಸೆಲ್ ಇಂಡಸ್ ಟವರ್ ಶೇರ್ಸ್ up to $1.1 billion via block deals tomorrow. ಸೊ ನಾಳೆ ಬ್ಲಾಕ್ ಡೀಲ್ ಮುಖಾಂತರ ಸೆಲ್ ಮಾಡೋ ಅಂತ ಸಾಧ್ಯತೆಗಳಿದೆ. ಸುಮಾರು 26.8 ಕೋಟಿ ಷೇರುಗಳು, ನಿಯರ್ಲಿ 27 ಕೋಟಿ ಷೇರುಗಳು ಅಂತ ಹೇಳ್ಬೋದು. ರೌಂಡ್ ಫಿಗರ್ ಪ್ರೈಸ್ ರೇಂಜ್ ಕೂಡ ನೋಡಬಹುದು, 310 314 ವರೆಗೂ ಕೂಡ ಪ್ರೈಸ್ ರೇಂಜ್ ಇರುತ್ತೆ. ಈ ಡೇಟಾನ ಟರ್ಮ್ ಶೀಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿ 996 ಮಿಲಿಯನ್ $1.1 ಬಿಲಿಯನ್ ಮೊತ್ತ ಆಗಿರುತ್ತೆ. ಅಂದ್ರೆ ಇಂಡಸ್ ಟವರ್ ಇವತ್ತಿನ ಕ್ಲೋಸಿಂಗ್ ನೋಡಬಹುದು, 346 ರೂಪಾಯಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ಡೇಟಾ ಪ್ರಕಾರ 310 314 ರೂಪಾಯಿಗೆ ಈ ಬಲ್ಕ್ ಡೀಲ್ ಆಗ್ಬಹುದು ಅಂತ ಇದೆ. ಸೊ ನೋಡೋಣ ಸ್ಟಾಕ್ ಅಲ್ಲಿ ನಾಳೆ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತಾ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತಾ ಅಂತ. ನಾವು ಈ ಹಿಂದೆ ಹಲವು ಸ್ಟಾಕ್ ಗಳಲ್ಲಿ ನೋಡಿದೀವಿ, ಕೆಲವು ಸಲ ಬಲ್ಕ್ ಡೀಲ್ ಆಗಿರುತ್ತೆ ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬರುತ್ತೆ. ಡಿಸ್ಕೌಂಟ್ ಅಲ್ಲಿ ಆಗಿದ್ರು ಕೂಡ ಕೆಲವು ಸಲ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬರುತ್ತೆ. ವೇರಿಯಸ್ ಟೈಪ್ ಆಫ್ ಪರ್ಫಾರ್ಮೆನ್ಸ್ ಅನ್ನು ನಾವು ಬಲ್ಕ್ ಡೀಲ್ ದಿನ ನೋಡಿದ್ವಿ. ಹಾಗಾಗಿ ಇಂಡಸ್ ಟವರ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಅರೌಂಡ್ 10% ಡಿಸ್ಕೌಂಟ್ ಅಲ್ಲಿ ಷೇರುಗಳನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ ವೋಡಾಫೋನ್ PLC. ಕಾರಣದಿಂದ ವೋಡಾಫೋನ್ ಐಡಿಯಾ ಕೂಡ ನಾಳೆ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇಂಡಸ್ ಟವರ್ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇರಲಿ ನಾಳೆ. ಸೊ ಈ ಫಂಡ್ ರೈಸ್ ಇಂದ ಸ್ಟೇಕ್ ಅನ್ನ ಮಾರಾಟ ಮಾಡಿ ಬರೋದ್ರಿಂದ ನೀವು ಇಲ್ಲಿ ನೋಡಬಹುದು, ವೋಡಾಫೋನ್ ಗ್ರೂಪ್ಸ್ ಪ್ರಾಬಬಲ್ ಸ್ಟೇಕ್ ಇನ್ ಇಂಡಸ್ ಟವರ್ಸ್ ಕುಡ್ ಡ್ರೈವ್ ಕ್ಯಾಶ್ ಫ್ಲೋಸ್ ಆಫ್ $2.3 billion which could see accelerated repayment to vendors such as Indus Towers and even drive a special dividend to the shareholders of the Indian Tower Company, analyst JP Morgan said in a note. ಅಂದ್ರೆ ಇಂಡಸ್ ಟವರ್ಸ್ ಈಗ ವೋಡಾಫೋನ್ ಐಡಿಯಾ ಏನಾದ್ರು ಡ್ಯೂಸ್ ಅನ್ನ ಇಂಡಸ್ ಟವರ್ಸ್ ಗೆ ಪೇ ಮಾಡಿದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಕಂಪನಿಗೆ ಹಣ ಬರೋದ್ರಿಂದ ಅದನ್ನ ಇಂಡಸ್ ಟವರ್ ನ ಶೇರ್ ಹೋಲ್ಡರ್ಗೂ ಕೂಡ ಡಿವಿಡೆಂಡ್ ಮೂಲಕ ಪೇ ಮಾಡಬಹುದು, ಎಸ್ಪೆಷಲಿ ಸ್ಪೆಷಲ್ ಡಿವಿಡೆಂಡ್ ಮೂಲಕ ಅನ್ನುವಂತ ಪಾಯಿಂಟ್ ಅನ್ನ JP Morgan ಅವರು ಕೊಡ್ತಿದ್ದಾರೆ. ನೋಡೋಣ ಏನೆಲ್ಲ ನ್ಯೂಸ್ ಗಳು ಬರುತ್ತವೆ ನಾಳೆ ಅಂತ. ಪ್ರಾಬಬ್ಲಿ ನಾಳೆ ಬೆಳಗ್ಗೆ ಈ ಬ್ಲಾಕ್ ಡೀಲ್ಸ್ ಆಗುತ್ತೆ. ನಂತರ ಮೂರನೇ ನ್ಯೂಸ್ ಗೆ ಬರೋದಾದ್ರೆ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್. ಗೆಳೆಯರೆ ನೋಡಬಹುದು, 70-year-old ಥಾಣೆ ರೆಸಿಡೆಂಟ್ ಲೂಸಸ್ ₹2 crore ಇನ್ ವಾಟ್ಸ್ಆಪ್ ಫ್ರಾಡ್. ಸೊ ನಾನು ಲಾಸ್ಟ್ ವೀಕ್ ಮೇ ಬಿ 15 days ಬ್ಯಾಕ್ ಅನ್ಸುತ್ತೆ ಒಂದು ವಿಡಿಯೋ ಕವರ್ ಮಾಡಿದ್ದೆ ಇದ್ರ ಬಗ್ಗೆನೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ, ಸುಮಾರು ಮೆಸೇಜ್ ಗಳು ಬರುತ್ತವೆ, ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ನಿಮ್ಗೆ ಫ್ರೀ ಆಗಿ ಗೈಡೆನ್ಸ್ ಮಾಡ್ತೀವಿ ಅಂತ ಎಲ್ಲ ಅಂತ. ಸೊ ಅದೇ ರೀತಿಯ ಫ್ರಾಡ್ ಗೆ 70 ವರ್ಷದ ಒಬ್ಬ ವ್ಯಕ್ತಿ 2 ಕೋಟಿ ಅಮೌಂಟ್ ಅನ್ನ ಕಳ್ಕೊಂಡಿದ್ದಾರೆ, ಮಹಾರಾಷ್ಟ್ರದ ಥಾಣೆಯವರು. ನೀವು ಇಲ್ಲಿ ನೋಡಬಹುದು, ಅವರೇನಿಲ್ಲ ಅನ್ನೋನ್ ವಾಟ್ಸ್ಆಪ್ ಗ್ರೂಪ್ ಗೆ ಆಡ್ ಮಾಡಿದ್ದಾರೆ. WhatsApp group focused on share market trading and provided tips and investment opportunities promising substantial returns. As usual ಇವೆಲ್ಲಾನು ಕೂಡ ಹಿಂದೆಯಿಂದ ಮಾಡ್ತಾ ಇರೋಂತವೆ. ಅದೇ ರೀತಿಯ ಸ್ಟ್ರಾಟಜಿನ ಫಾಲೋ ಮಾಡಿದ್ದಾರೆ. ಇದಕ್ಕೂ ಕೂಡ ಗ್ರೂಪ್ ನ ಅಡ್ಮಿನ್ ಚಿಕಾಗೋದ ಟಾಪ್ ಇನ್ವೆಸ್ಟ್ಮೆಂಟ್ ಕಂಪನಿ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹೇಳೋ ಮೂಲಕ ಅವ್ರನ್ನ ಚೆನ್ನಾಗಿ ನಂಬಿಸಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ತರ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಆಸ್ ಯೂಶುವಲ್ ತೋರಿಸಿದ್ದಾರೆ. ನೀವು ಇಲ್ಲಿ ನೋಡಬಹುದು, ದ ಸೈಟ್ ಶೋಡ್ ಫಾಲ್ಸ್ ಪ್ರಾಫಿಟ್ಸ್ ಆಫ್ 3.5 crore ಆನ್ ಹಿಸ್ ಇನ್ವೆಸ್ಟ್ಮೆಂಟ್ಸ್ ಆಫ್ 2 crore. 2 ಕೋಟಿ ಇನ್ವೆಸ್ಟ್ ಮಾಡಿದ್ರೆ 1.5 ಕೋಟಿ ಲಾಭ, ಓವರ್ ಆಲ್ 3.5 ಕೋಟಿ ತೋರಿಸಿದೆ ಅವರ ಅಕೌಂಟ್. ಅಂದ್ರೆ ಆ ವೆಬ್ಸೈಟ್ ಗಳು ಕೂಡ ಫೇಕ್ ಇರ್ತವೆ. ನೀವು ಇಲ್ಲಿ ನೋಡಬಹುದು, ಫೇಕ್ ವೆಬ್ಸೈಟ್ ದಟ್ ಅಪಿಯರ್ಡ್ ಲೆಜಿಟಿಮೇಟ್. ಇದನ್ನ ನೋಡಿದ್ಮೇಲೆ ಆಸ್ ಯೂಶುವಲ್ ಅವರು ವಿತ್ಡ್ರಾ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ವಿತ್ಡ್ರಾ ಮಾಡಕ್ಕೆ ಟ್ರೈ ಮಾಡಿದಾಗ ಅವ್ರು ಏನೇನೋ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನಂತರ 70 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ. 70 ಲಕ್ಷ ಡಿಮ್ಯಾಂಡ್ ಮಾಡಿದರೆ ಆಗ ಅವರು ಎಚ್ಚೆತ್ಕೊಂಡಿದ್ದಾರೆ. ಮತ್ತೆ ಸದ್ಯ 70 ಲಕ್ಷ ಪೇ ಮಾಡಿಲ್ಲ. ಜನ ಆಸೆಗೆ ಬಿದ್ದು ಈ ರೀತಿ ಹಣವನ್ನ ಕಳ್ಕೊಳ್ತಾ ಇದ್ದಾರೆ. ಖಂಡಿತ ನೀವಂತೂ ಯಾರೇ ಏನೇ ಹೇಳಿ ನಿಮ್ಗೆ ಅಷ್ಟು ಪ್ರಾಫಿಟ್ ಆಗುತ್ತೆ ಇಷ್ಟು ಪ್ರಾಫಿಟ್ ಆಗುತ್ತೆ ಅಂದ್ರೆ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಇನ್ ಕೇಸ್ ನೀವು ಮಾಡ್ತೀರಿ ಅಂತಂದ್ರೆ ನಿಮ್ಮದೇ ವೆಲ್ ನೋನ್ ಅಕೌಂಟ್ ಗಳಿದಾವಲ್ಲ, ಈಗಾಗಲೇ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಇಟ್ಕೊಂಡಿದ್ದೀರಿ. ಜೆರೋದಾ ಆಗ್ಬೋದು, ಗ್ರೋ ಆಗ್ಬೋದು, ಅಪ್ ಸ್ಟಾಕ್ ಇರ್ಬೋದು, ಇವುಗಳಲ್ಲೇ ಮಾಡಿ. ಇನ್ನೊಂದ್ ಯಾವ್ದೋ ನಾವು ಲಿಂಕ್ ಕಳಿಸ್ತೀವಿ, ನೀವು ಅದರಲ್ಲಿ ಅಕೌಂಟ್ ಓಪನ್ ಮಾಡಿ ಆ ಅಪ್ಲಿಕೇಶನ್ ಬಳಸಿ ಈ ಅಪ್ಲಿಕೇಶನ್ ಬಳಸಿ ತಲೆ ಕೆಡಿಸ್ಕೊಳ್ಬೇಡಿ. ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಆ ರೀತಿ ಹೇಳಿದ್ರೆ ಫಸ್ಟ್ ಆ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ. ಅಲ್ಲಿ ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಾನು ಕೂಡ ಹಾಕಿರ್ತಾರೆ. ಸೊ ನಂತರ ಸೆಬಿ ವೆಬ್ಸೈಟ್ ಗೆ ಬಂದು ಅಲ್ಲಿ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಹೌ ಟು ಚೆಕ್ ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲೇ ಬರುತ್ತೆ ನೋಡಬಹುದು, ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ಸ್ ಇನ್ ಈಕ್ವಿಟಿ ಸೆಗ್ಮೆಂಟ್ ಅಂತ. ಸೊ ಈ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ಇಲ್ಲಿ ಎಲ್ಲ ಕೂಡ ಇರುತ್ತೆ ಲಿಸ್ಟ್. ನೀವು ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಹೋದ್ರೆ ನಿಮ್ಗೆ ಅಲ್ಲಿ ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ಬೇಕು ಅವರು. ಇನ್ ಕೇಸ್ ಅವರು ಫೇಕ್ ಆಗಿದ್ರು ಕೂಡ ಒಂದು ಫೇಕ್ ನಂಬರ್ನೇ ಮೆನ್ಷನ್ ಮಾಡಿರ್ತಾರೆ. ಸೊ ಆ ನಂಬರ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆ ನಂಬರ್ ಅನ್ನ ಇಲ್ಲಿ ಹಾಕಿ, ನಂತರ ನೇಮ್ ಏನಿರುತ್ತೆ ಅವ್ರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲ್ಲಾನು ಕೂಡ, ಅದನ್ನ ಇಲ್ಲಿ ಹಾಕಿ ಆಮೇಲೆ ನೀವು ಗೋ ಕೊಟ್ರೆ ಅದಲ್ಲಿ ಓಪನ್ ಆಗ್ಬೇಕು. ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು, ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅಥವಾ ಒನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿದೆ. ಇದಿಷ್ಟು ಮಾಹಿತಿಯನ್ನ ಆ ಕಂಪನಿಯ ವೆಬ್ಸೈಟ್ ಅಲ್ಲಿ ಅವರು ಮೆನ್ಷನ್ ಮಾಡಿರ್ಬೇಕು.
ಸೊ ಇದನ್ನ ನೀವು ಅಲ್ಲಿಂದ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲೇನಾದ್ರೂ ಇದೆ ಅಂದ್ರೆ ಖಂಡಿತ ಅದು ಜೆನ್ಯೂನ್ ಆಗಿರುತ್ತೆ. ಅಂತ ಕಡೆ ಬೇಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇಲ್ಲ ಇಲ್ಲೆಲ್ಲೂ ರಿಜಿಸ್ಟ್ರೇಷನ್ ಬರ್ತಿಲ್ಲ, ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬರ್ತಾ ಇದೆ ಅಂತಂದ್ರೆ ಅದು ಫೇಕ್ ಆಗಿರುತ್ತೆ. ಅಂತ ವ್ಯಕ್ತಿಗಳಿಂದ ಹಾಗೂ ಅಂತ ಕಂಪನಿಗಳಿಂದ ದೂರ ಇರಿ. ನಾನು ಅವಾಗಲೇ ತೋರಿಸ್ದೆ, ನೀವು ಇಲ್ಲೇ ನೋಡಬಹುದು ಔ ಟು ಚೆಕ್ ಸೆಬಿ ರಿಜಿಸ್ಟ್ರೇಷನ್ ನಂಬರ್. ಮೊದಲನೇ ಲಿಂಕ್ ಇದೆ, ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ಸ್ ಇನ್ ಇಕ್ವಿಟಿ ಸೆಗ್ಮೆಂಟ್. ಇದನ್ನ ಓಪನ್ ಮಾಡಿ ಆ ಕಂಪನಿಯ ವೆಬ್ಸೈಟ್ ಅಲ್ಲಿರುವಂತ ಸೆಬಿ ರಿಜಿಸ್ಟ್ರೇಷನ್ ನಂಬರ್, ನೇಮು, ಇಮೇಲ್ ಐಡಿ ಎಲ್ಲಾನು ಕೂಡ ಹಾಕಿ ಸರ್ಚ್ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಅದು ಜೆನ್ಯೂನ್ ಅಲ್ವಾ ಅಂತ. ಈ ಮೂಲಕ ಅಂತ ಫ್ರಾಡ್ಸ್ಟರ್ಸ್ ಅನ್ನ ನೀವೇ ಐಡೆಂಟಿಫೈ ಮಾಡಿ ಅಂತವರಿಂದ ದೂರ ಇರಬಹುದು. ಬೇಕಿದ್ರೆ ಕಂಪ್ಲೇಂಟ್ ಕೂಡ ಮಾಡಬಹುದು ಇನ್ ಕೇಸ್ ಆ ರೀತಿ ಯಾರಾದ್ರೂ ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ ಅಂದ್ರೆ. ಸೊ ಈ ರೀತಿ ಮಾಡೋ ಮೂಲಕ ಖಂಡಿತ ಇಂತಹ ಫ್ರಾಡ್ಸ್ಟರ್ ಗಳಿಂದ ಸೇಫ್ ಆಗಿರಬಹುದು. ದುಡ್ಡಿನ ವಿಚಾರದಲ್ಲಿ ಯಾರನ್ನು ಬ್ಲೈಂಡ್ಲಿ ನಂಬಕ್ ಹೋಗ್ಬೇಡಿ. ಎಸ್ಪೆಷಲಿ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಲಕ್ಷ ಗಳಿಸ್ತೀವಿ ಅಂತಂದ್ರೆ ಅದು ಅಸಾಧ್ಯದ ಮಾತು. ನಿಮಗೆ ನೋಡಪ್ಪ ಆನ್ಯುಯಲಿ ಒಂದು 20% ರಿಟರ್ನ್ಸ್ ಬರೋ ಹಾಗೆ ಇನ್ವೆಸ್ಟ್ಮೆಂಟ್ ಟಿಪ್ಸ್ ಕೊಡ್ತೀನಿ ಅಂದ್ರೆ ಓಕೆ. ಇಲ್ಲ ನಾನು ತಿಂಗಳಲ್ಲೇ 20 lakhs ಪ್ರಾಫಿಟ್ ಬರೋ ತರ ಹೇಳ್ತೀನಿ ಅಂದ್ರೆ ಅಂತವ್ರು ಫ್ರಾಡೇ ಆಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಹಾಗಾಗಿ ಅಂತವ್ರನ್ನ ನಂಬಕ್ ಹೋಗ್ಬಿಡಿ. ಶಾರ್ಟ್ ಟರ್ಮ್ ಅಲ್ಲಂತೂ ಖಂಡಿತ ದೊಡ್ಡ ಮಟ್ಟದ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತವರಿಂದ ಸಾಧ್ಯವಾದಷ್ಟು ದೂರ ಇರಿ. ಯಾವುದೇ ಕಾರಣಕ್ಕೂ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ಹಣವನ್ನ ಕಳ್ಕೊಳಕ್ ಹೋಗ್ಬೇಡಿ. ಸರಿಗಳಿರಿ, ಈ 3 ನ್ಯೂಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.